ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದು ನಿಮಗೋಸ್ಕರ ನನ್ನದೊಂದು ಚಿಕ್ಕ ಶಾಪಿಂಗ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಸೊ ಹೆಣ್ಮಕ್ಳಿಗೆ ಶಾಪಿಂಗ್ ಅಂದ್ರೆ ತುಂಬಾ ಹುಚ್ಚು, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ನಾನೇನು ಅದರ ಹೊರತಾಗಿಲ್ಲ. ಸೊ ಹಾಗಾಗಿ ನಾನು ಸಹ ರೀಸೆಂಟ್ ಆಗಿ ಒಂದು ಚಿಕ್ಕ ಶಾಪಿಂಗ್ ಅನ್ನ ಮಾಡಿದೆ. ನಾನು ಎಲ್ಲಿಗೆ ಹೋಗಿದ್ದೆ ಅನ್ನೋದನ್ನ ತೋರಿಸೋದಕ್ಕೆ ಆಗ್ಲಿಲ್ಲ, ಸಾರಿ. ಯಾಕೆಂದ್ರೆ ತುಂಬಾ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು ಅವತ್ತು. ನಮ್ದು ಒಂದೇ ಕಡೆ ಹೋಗಿ ಒಂದೇ ಕಡೆ ಮಾಡೋ ತರ ಇರಲಿಲ್ಲ. ಮಧ್ಯೆ ಮಧ್ಯೆ ಬೇರೆ ಕೆಲಸಗಳು ಸಹ ಇತ್ತು. ಆ ಗಡಿಬಿಡಿನಲ್ಲಿ ನನಗೆ ಡೀಟೇಲ್ ಆಗಿ ಏನ್ ತಗೊಂಡೆ, ಎಲ್ಲಿಗೆ ಹೋಗಿದ್ದೆ ಅನ್ನೋದನ್ನ ತೋರಿಸೋದಕ್ಕೆ ಆಗ್ಲಿಲ್ಲ. ಆದ್ರೆ ನಾನು ಏನೇನ್ ತಗೊಂಡ್ ಬಂದಿದ್ದೀನಿ ಮನೆಗೆ ಅನ್ನೋದನ್ನ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಶಾಪಿಂಗಿಗೆ ಅಂತ ಹೋದಾಗ ಏನೇನು ತಗೊಂಡೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟಿಗೆ ಬಂದು ಈ ಇಯರಿಂಗ್ಸ್ ಒಂದನ್ನು ತಗೊಂಡೆ. ಇದು ಬಂದು ಗ್ರ್ಯಾಂಡ್ ಇಯರಿಂಗ್ಸು. ಸೊ ಇದಕ್ಕೆ ನಾನು ಅಪ್ರಾಕ್ಸಿಮೇಟ್ಲಿ ಒಂದು 150-200 ಏನೋ ಕೊಟ್ಟೆ. ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಹೆವಿ ಸಾರಿ ಇದ್ದು ಅಥವಾ ರೇಷ್ಮೆ ಸಾರಿ ಇದ್ದು ನೀವು ಇದನ್ನು ಹಾಕೋಬೇಕು ಅಂತಂದರೆ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ತಗೊಂಡೆ ನಾನು. ನನಗೆ ರೆಡ್ ಆ್ಯಂಡ್ ಪಿಂಕ್ ಇರೋ ಥರ ಒಂದು ಸ್ಯಾರಿ ಇದೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಇದೊಂದು ಪೇರನ್ನು ತಗೊಂಡೆ ನಾನು. ಸೊ ಇನ್ನೊಮ್ಮೆ ತೋರಿಸ್ತೀನಿ. ನಾನು ಬಂದು ಒಂದು ಗೋಲ್ಡನ್ ಕಲರ್ ಇಯರಿಂಗ್ಸ್ ಬೇಕಿತ್ತು ನನಗೆ, ಯಾಕೆಂದರೆ ಅದು ಹೆಚ್ಚು ಕಮ್ಮಿ ಎಲ್ಲದ್ರ ಜೊತೆ ಟೀಮ್ ಅಪ್ ಆಗುತ್ತೆ. ಸೊ ಹಾಗಾಗಿ ಒಂದು ಗೋಲ್ಡನ್ ಕಲರ್ ಇಯರಿಂಗ್ಸ್ ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಇಯರಿಂಗ್ಸನ್ನು ತಗೊಂಡೆ. ಇದೆಲ್ಲ ಸ್ವಲ್ಪ ನಾವು ಟ್ರೆಡಿಷನ್ಗೂ ಯೂಸ್ ಮಾಡ್ಬೋದು. ಈ ಥರ ಈವನ್ ಫ್ಯಾನ್ಸಿ ಸ್ಯಾರೀಸ್ ಜೊತೆ ಸಹ ಟೀಮ್ ಅಪ್ ಮಾಡ್ಬೋದು. ಇದನ್ನು ನಾನು ಹಾಕಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ. ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಅದು ಆ್ಯಕ್ಚುಲಿ ಗೋಲ್ಡನ್ ಕಲರ್, ಬಟ್ ಕ್ಯಾಮ್ರಾದಲ್ಲಿ ನನಗೆ ಹೇಗೆ ಕ್ಯಾಪ್ಚರ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಲೈಟ್ ಗೋಲ್ಡನ್ ಕಲರ್ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನ್ನದೊಂದು ಬ್ಲೂ ಕಲರ್ ಸಾರಿ ಇದೆ, ಹಾಗಾಗಿ ನಾನೊಂದು ಬ್ಲೂ ಕಲರ್ ಇಯರಿಂಗ್ಸ್ ಅನ್ನು ಸಹ ತಗೊಂಡೆ. ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಚೆನ್ನಾಗಿದೆ ಅಲ್ಲ. ಸ್ವಲ್ಪ ಇಯರಿಂಗ್ಸ್ ಹುಚ್ಚು ಜಾಸ್ತಿ. ಸ್ವಲ್ಪ ಫ್ರೀಕ್ವೆಂಟಾಗಿ ಏನಾದರೂ ತೊಗೊತೀನಿ ಅಂತಂದರೆ ಮೋಸ್ಟ್ಲಿ ಅದು ಇಯರಿಂಗ್ಸೇ ಆಗಿರುತ್ತೆ ಅಥವಾ ಬಳೆ ಆಗಿರುತ್ತೆ. ಸೊ ಈ ನಡುವೆ ಬಳೆ ತೊಗೊಳೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಕೈಯಲ್ಲಿ ಏನೇನಾದರೂ ಕೆಲಸ ಮಾಡುವಾಗ ಒಡೆದೋಗುತ್ತೆ, ಇಲ್ಲ ಯಾವುದಾದ್ರೂ ಡ್ಯಾಮೇಜ್ ಆಗುತ್ತೆ, ಆ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬಳೆಯನ್ನು ತೊಗೊಳೋದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಬಟ್ ಇಯರಿಂಗ್ಸ್ ಅಂತೂ ನಾನು ತೊಗೊತಾನೆ ಇರ್ತೀನಿ. ನಂಗೆ ತುಂಬ ಇಷ್ಟ ಇಯರಿಂಗ್ಸ್ ಅಂದರೆ. ಸೊ ಅದರ ಜೊತೆಗೆ ಇನ್ನೂ ಒಂದನ್ನು ತೊಗೊಂಡೆ. ಇದು ಅಷ್ಟೇ ತುಂಬ ಪ್ರಿಟ್ಟಿಯಾಗಿದೆ, ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ನಿಮ್ಮ ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು ಅಥವಾ ಟ್ರೆಡಿಷ್ನಲ್ ಸ್ಯಾರಿ ಆಗಿರ್ಬೋದು, ಎರಡಕ್ಕೆ ಸಹ ಇದು ಸೂಟ್ ಆಗುತ್ತೆ. ಸೊ ತೋರಿಸ್ತೀನಿ. ಸೊ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಯಾವುದು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಬಂದು ಇದೊಂಥರ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ತುಂಬ ಪ್ರಿಟ್ಟಿಯಾಗಿರೋ ಇದು ಗ್ರೇ ಕಲರ್ ಒಂದು ಇಯರಿಂಗ್ಸ್. ನಂದು ಗ್ರೇ ಕಲರ್ ಒಂದು ಸ್ಯಾರಿ ಇದೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ತೊಗೊಂಡಿದ್ದು ಇದನ್ನು. ಸೊ ಹಾಕ್ಕೊಂಡು ತೋರಿಸ್ತೀನಿ. ಸೊ ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿದೆಯಾ? ಸೊ ಇದೊಂದು.
ಐ ಆಮ್ ಸೋ ಸಾರಿ, ನನಗೆ ಪ್ರೈಸ್ ಹೇಳೋಕ್ಕಾಗ್ತಾ ಇಲ್ಲ, ನನಗೆ ನಿಜವಾಗ್ಲೂ ಮರ್ತೋಗಿದೆ. ಯಾಕೆಂದರೆ ಇದನ್ನು ತಂದು ಆಗಲೇ ಎಷ್ಟು ಒಂದು 5-6 ದಿನದ ಮೇಲಾಯಿತು. ಸೊ 5-6 ದಿನದಿಂದ ನಾನು ಮಾಡಬೇಕು ಶಾಪಿಂಗ್ ಹಾಲ್ ಒಂದನ್ನು, ಯಾಕೆಂದರೆ ಒಂದು ಬಂದಿಲ್ಲ ನಂದು ಶಾಪಿಂಗ್ ಹಾಲ್ ಇಲ್ಲಿವರೆಗೂ, ಇದೇ ಫಸ್ಟು. ಸೊ ಹಾಗಾಗಿ ಒಂದು ಶಾಪಿಂಗ್ ಹಾಲ್ ಮಾಡ್ಬೇಕು ನಾನು ಅಂತ ಹೇಳಿ ಅನ್ಕೋತಾ ಇದ್ದೆ. ಇದನ್ನು ತೊಗೊಂಡ್ಮೇಲೆ ನನಗೆ ಅನ್ನಿಸ್ತು ಮಾಡಬೇಕಂತ. ಯಾಕೆಂದರೆ ನಾನು ತುಂಬ ಫ್ರೀಕ್ವೆಂಟಾಗಿ ಏನು ಈ ರೀತಿ ತೊಗೊಳ್ಳಲ್ಲ. ಮೇ ಬಿ ಇಯರ್ಲಿ ಒನ್ಸ್ ಅಥವಾ 6 ಮಂತ್ ಒನ್ಸ್ ಮೋಸ್ಟ್ಲಿ ಇಷ್ಟೆಲ್ಲ ಐಟಮ್ ನಾನು ತೊಗೊಳ್ಳೋದು. ಆಗಾಗ ಶಾಪಿಂಗ್ ಹಾಲ್ ಮಾಡೋ ಅಷ್ಟು ನಾನೇನು ತೊಗೊಳ್ಳಲ್ಲ. ಸೊ ಹಾಗಾಗಿ ತೊಗೊಂಡಾಗ ನಾನು ಯಾಕೆ ತೋರಿಸ್ಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಕ್ಲಿಪ್ಸನ್ನು ತೊಗೊಂಡೆ, ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸಿಂಪಲ್ ಆಗಿದೆ, ಎಲಿಗೆಂಟ್ ಆಗಿದೆ, ತುಂಬ ಗಾಡಿ ಆ ಥರದ್ದೇನೂ ಇಲ್ಲ, ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಸೊ ಇದರಲ್ಲೇ ಒಂದು 2-3 ಕಲರು ನಾನು ತೊಗೊಂಡಿದ್ದೀನಿ. ಜಸ್ಟ್ ಸ್ಟಡ್ ಇದೆ ಅಷ್ಟೇ, ಅಂದರೆ ಹರಳನ್ನು ಕೂರಿಸಿದ್ದಾರೆ ಅಷ್ಟೇ. ಸಿಂಪಲ್ ಆಗಿದೆ. ನೀವು ಸ್ಯಾರಿ ಜೊತೆಗೆ ಅಥವಾ ಚೂಡಿದಾರ್ ಜೊತೆಗೆ ಸಿಂಪಲ್ ಆಗಿರೋದು ಬೇಡ, ಸ್ವಲ್ಪ ಬ್ರೈಟ್ ಆಗಿರಲಿ ಅನ್ನೋವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇದೆ ಮುಂದೆ, ಇದು ಬಂದು ಹಿಂದೆ ಕಾಣಿಸ್ತಾ ಇದೆಯಾ? ಹಾಂ, ಮತ್ತು ಸ್ಲೀವ್ಸಿಗೆ ಸಹ ಈ ರೀತಿ ಇದೆ. ಸ್ಲೀವ್ಸಿಗೆ ಸಹ ಈ ರೀತಿ ಪ್ಯಾಚ್ ವರ್ಕ್ ಇದೆ. ಸೊ ಇದು ಸ್ಲೀವ್ಸು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದಕ್ಕೆ 950 ಏನೋ ಪೇ ಮಾಡಿದೆ. ಸೊ ಈ ರೀತಿ ಫ್ರಂಟು ಬ್ಯಾಕು ಎರಡೂ ಕಡೆ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದೊಂದು ತೊಗೊಂಡೆ, ಇದು ನನ್ನ ಗ್ರೇ ಕಲರ್ ಸ್ಯಾರಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಟೀಮ್ ಅಪ್ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಸೊ ಇದನ್ನು ಒಂದನ್ನು ತೊಗೊಂಡೆ ಇದರ ಜೊತೆಗೆ. ಸೊ ಇದೊಂದು ತೊಗೊಂಡೆ, ಮತ್ತು ಅದರ ಜೊತೆಗೆ ಇದನ್ನು ಸಹ ಒಂದನ್ನು ತೊಗೊಂಡೆ. ಇದು ನನ್ನ ರೇಷ್ಮೆ ಸೀರೆಗೆ ಒಂದು ಬೇಕಿತ್ತು ಅಂತ ಹೇಳಿ ತೊಗೊಂಡಿದ್ದು. ಈ ರೀತಿ ಬಂದಿದೆ, ಚೆನ್ನಾಗಿದೆ ವರ್ಕು. ಸೊ ಇದಕ್ಕೆ ನಾನು 1000 ರೂಪೀಸ್ ಏನೋ ಪೇ ಮಾಡಿದೆ. ಸೊ ನನ್ನ ರೇಷ್ಮೆ ಸ್ಯಾರಿ ಒಂದು ಅದಕ್ಕೆ ಬ್ಲೌಸ್ ಬೇಕಿತ್ತು. ಸೊ ಹಾಗಾಗಿ ಇದನ್ನು ಒಂದನ್ನು ತೊಗೊಂಡೆ. ಬ್ಯಾಕ್ ಬಂದು ಹೀಗಿದೆ. ಸೊ ಚೆನ್ನಾಗಿದೆ ಅಲ್ಲ? ಇದನ್ನು ನೀವು ಫ್ರಂಟ್ ಪಲ್ಲು ಹಾಕೋರು ಸಹ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಯೂಶ್ವಲಿ ನಾನು ನಮ್ಮ ತಾಯಿ ಅಥವಾ ನಮ್ಮ ಅಕ್ಕ ಇದ್ದಾಗ ನಾವು ಸೀರೆನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದುಂಟು. ಅಂದರೆ ಸಮಯ ಬಂದರೆ, ಯಾಕೆ ಅಂತಂದರೆ ದಿಢೀರಂತ ಎಲ್ಲೋ ಹೋಗಿ ಸೀರೆ ಉಟ್ಕೊಂಡು ಹೋಗಬೇಕು ಅಂತಂದಾಗ ಒಂದು ಬ್ಲ್ಯಾಕ್ ಕಲರು ಮತ್ತು ಗೋಲ್ಡನ್ ಕಲರ್ ಬ್ಲೌಸ್ ಇಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಬ್ಲೌಸನ್ನು ತೊಗೊಂಡೆ. ಇದು ಬಂದು ಪೂರ್ತಿ ಬುಟ್ಟ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಇದು ಬ್ಲ್ಯಾಕ್ ಸ್ವಲ್ಪ ಡೀಪ್ ಇದೆ, ಫ್ರಂಟು ಇದಿದೆ, ಪ್ಲೇನ್. ಈ ರೀತಿ ಒಂದು ಸಿಂಪಲ್ ಆದ ಸ್ಯಾರಿಗೆ ಸಹ ಇದನ್ನು ಉಟ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದನ್ನು ತೊಗೊಂಡೆ. ಸೊ ಇದು ನನ್ನ ಶಾಪಿಂಗ್ ಹಾಲ್. ಸೊ ಇಷ್ಟು ಐಟಮ್ಸನ್ನು ನಾನು ತೊಗೊಂಡೆ ನನ್ನ ಲಾಸ್ಟ್ ಟೈಮ್ ಶಾಪಿಂಗಲ್ಲಿ. ಸೊ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಈ ಒಂದು ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಸಹ ನನ್ನ ಚಾನಲ್ ಬಗ್ಗೆ ತಿಳಿಸಿ. ನನ್ನ ಫೇಸ್ಬುಕ್ ಗ್ರೂಪಿಗೆ ಜಾಯ್ನ್ ಆಗಿ ನನ್ನ ಜೊತೆ ಪರ್ಸ್ನಲ್ ಕಾಂಟ್ಯಾಕ್ಟಲ್ಲಿರಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ, ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. Bye.